ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರಾ ವ್ಲಾಗ್ಸ್. ಇಲ್ಲಿ ನೋಡಿ ಟ್ವಿನ್ನಿಂಗು ಅವರು ಅದೇ ಥರ ಟೀ ಶರ್ಟ್ನ ತೊಗೊಂಡಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ನಾನು ಇನ್ನೊಂದು ಯಾಕೆ ತಗೊಂಡೆ ಅಂದರೆ ನಾನು ಕಂಡ್ರೆ ಪ್ರೀತಿನೇ ಇಲ್ಲ ಇತ್ತೀಚೆಗೆ. ತುಂಬ ಬೇಜಾರಾಗ್ತಿದೆ, ಯಾಕೆ ಈ ಥರ ಮಾಡ್ತೀರಾ ಅಂತಿದ್ದು. ಅವಳಿಗೆ ಗೊತ್ತಾಗಬಾರ್ದಾಗ ನಾನು ತಗೊಂಡು ಹಾಕ್ಬೇಕು. ಅದು ನಿಜಾನೇ, ಆದ್ರೆ ಈ ಕಲರ್ ತಗೋತಾರೆ ಅಂತ ನಾ ಗೆಸ್ ಮಾಡಿರ್ಲಿಲ್ಲ. ತಗೋತಾರೆ ಅಂತ ಪ್ರೀತಿ ಇದೆ ಅಂತ ತೋರ್ಸಕ್ಕೆ ತಗೊಂಡಿದ್ದೀನಿ. ಓಹೋ ಬಾರಿ ಕಡೆನೆ ಪ್ರೀತಿ ಇರೋದು ಜಾಸ್ತಿ. ಅಲ್ವೇನೆ ಅಮ್ಮ? ಕರೆಕ್ಟ್. ನಾನೇ ಜಾಸ್ತಿ ಕಿತ್ತಾಡ. ನೀನು ತಿಳ್ಕೊ. ಇವಳು ನೋಡಿ ನಂಗೆ ಹೇಳ್ತಾಳೆ ಗಾಯ್ಸ್, ಇವಳು ಇದ್ದಾಳಲ್ಲ ಇವಳು, ನಿನ್ನೆ ಎತ್ತು ಮಧ್ಯದಲ್ಲೇ ಎತ್ತಾಕ್ಬಿಟ್ಟೋಯ್ತೀನಿ, ಅಲ್ಲಿಗೂ ಬಿಡಲ್ಲ. ನೀನೇನ್ ಹೇಳೋದೆ? ನಾನೇ ಎತ್ತಾಕ್ತೀನಿ. ನನ್ನೇ ತಾಕ್ತೀಯಾ? ನನ್ನೇ ತಾಕ್ಬಿಟ್ಟು ನೀ ಎಲ್ಲ ಹೋಯ್ತೀಯಾ? ನನ್ ಪಾಡಿಗೆ ನನ್ ಕಾರಲ್ಲಿ ಹೋಗ್ತೀನಿ. ಹೌದಾ? ಯಾರು ಓಡಿಸೋರು? ಯಾರು ಡ್ರೈವರ್? ನೋಡ್ರಿ ನೀವು ಡ್ರೈವರ್ ಅಂತ. ನಾನು ಅವ್ರನ್ನ ಹೇಳಿಲ್ಲ. ಹೌದಾ? ಸರಿ. ಇಲ್ಲ ಡ್ರೈವರ್ ಅನ್ನ ತಮಾಷೆ ಮಾಡಿದ್ವಿ. ಏನು ಗೊತ್ತಾ, ನಾವು ಇವಾಗ ನಾವಿಬ್ರು ಎರಡು ಕಡೆ ಫಂಕ್ಷನ್ ಇದೆ ಇವತ್ತೇನಂದ್ರೆ, ಇಬ್ರು ಬೇಕಾಗಿರೋರೆ, ಕ್ಲೋಸ್ ಫ್ರೆಂಡ್ಸು ಇಬ್ರು ಕರೆದಿದ್ದಾರೆ. ಒಂದು ಊರಬ್ಬ, ಒಂದು ಬೀಗ್ರೂಟ ಇದೆ. ಅವರಂತೂ 15 ದಿವಸದಿಂದ ಮದುವೆಗೆ ಕರೆದಾಯ್ತು. ಮದುವೆ ಮುಗಿದ ತಕ್ಷಣ ಒಂದು ವಾರದಿಂದ ಬೀಗ್ರೂಟದ ಕಾರ್ಡ್ ಹಾಕ್ತಾನೇ ಇದ್ದಾರೆ. ಪಾಪ ನಾನು ಲಾಗ್ ಅಪ್ಲೋಡ್ ಮಾಡ್ತೀನಿ ನೋಡಿ, ಆಯ್ತಾ? ಅವರಿಷ್ಟು ನನ್ನ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡ್ರೆ ಅದರಿಂದ ದಿನ ಆಗ್ತಾ ಇದ್ದಾರೆ. ಅವರ ಆ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ, ಬೆಲೆ ಕಟ್ಟಕ್ಕಾಗಲ್ಲ. ಆದ್ರೂ ನಾವು ಇಬ್ರಿಗೂ ಇದು ಮಾಡೋದು ಬೇಡ ಅಂತೇಳಿ ಒಂದು ವಿಸಿಟ್ ಇಲ್ಲಿ ಹಾಕಿ ಅಲ್ಲಿ ಹೋಗೋಣ ಅಂದ್ಕೊಂಡಿದ್ವಿ. ಅಲ್ಲಿ ಊರಬ್ಬ ದೊಡ್ಡದಾಗಿ ನಡೀತಾ ಇರೋವಂಥದ್ದು. ವೆಂಕಟೇಶ್ ಗೌಡ್ರು ಮನೆಯಲ್ಲಿ ಜೋರಾಗಿ ಆಗ್ತಾ ಇದೆ ಅದು. ಇಲ್ಲಿ ಅಪ್ಪ ಇವತ್ತು ಎಷ್ಟು ಕ್ಯಾಲ್ರಿ ಬರ್ನ್ ಮಾಡಿದ್ದೀವಿ ಗೊತ್ತಾ? ಸೂಪರಾಗಿ ಬರ್ನ್ ಮಾಡಿದ್ದೀವಿ. ಇವತ್ತು ನಾನ್ ವೆಜ್ ಊಟಕ್ಕೆ ಹೋಗೋದಿದೆ ಅಂತ ಏನು ಸೈಕಲ್ ಹೊಡೆದಿದ್ದು ಕ್ಯಾಲ್ರಿ ಇಲ್ಲೇ ಬರ್ನ್ ಮಾಡ್ಕೊಂಡು ಹೊಂಟೋಗ್ಬಿಟ್ರೆ ಚೆನ್ನಾಗಿ ತಿನ್ಬೋದು ಅಂತ. ಜೋಕ್ ಮಾಡಿ, ಸೀರಿಯಸ್ ಆಗಿ ತೊಗೋಬೇಡಿ ಆಯಿತಾ? ಸುಮ್ಮನೆ ಹೇಳಿದೆ ಅಷ್ಟೇ. ಇಲ್ಲ ಇವಳು ಇವತ್ತು ನಾನ್ ವೆಜ್ ಊಟಕ್ಕೆ ಹೋಗ್ತಾ ಇದ್ದಾಳೆ, ಸುಮ್ಮನೆ ಡೌ ಹೊಡಿತಾ ಇದ್ದಾಳೆ. ಅದಕ್ಕೆ ಹೋಗ್ತಿರೋದು ನಿಜಾನೇ, ಬಟ್ ಅದಕ್ಕೆ ಅಂತ ನಾನು ಅದಕ್ಕೆ ಜಾಸ್ತಿ ವರ್ಕ್ ಮಾಡಿದ್ದಾಳೆ. ಇಲ್ಲಪ್ಪ, ಆಮೇಲೆ ಮತ್ತೆ ಬಂದ್ಬಿಟ್ಟು ತಿರ್ಗಿ ವರ್ಕೌಟ್ ಮಾಡ್ತಾಳೆ ಅಷ್ಟೇ. ನೋಡಿ ಅದೇ ಹೇಳಿದ್ದು ಸ್ಪೆಷಾಲಿಟಿ. ಹೋಗಕ್ಕೆ ಮುಂಚೆ ಹೋಗಾದ್ಮೇಲೆ ಇಳಿಸ್ಬೇಕಲ್ವಾ? ತಿಂದಿದ್ದೆಲ್ಲ ಹಂಗೆ ಇಟ್ಕೊಂಡ್ರೆ ಅದು ಫ್ಯಾಟ್ ಆಗಿ ಇದಾಗಲ್ವಾ? ತಪ್ಪಾಗಲ್ವಾ? ಹೌದು, ಫ್ಯಾಟ್ ಬೋನ್ ಮಾಡೋದು ನಾವು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ನಾನು ಇಲ್ಲಿ ರಾಗಿ ಅಂಬ್ಲಿನ ಮಾಡಿ ಅದಕ್ಕೆ ಮೊಸರನ್ನ ಮಿಕ್ಸ್ ಮಾಡಿಕೊಂಡೆ. ಯಾಕೆಂದರೆ ಮಧ್ಯಾಹ್ನ ಊಟ ಜಾಸ್ತಿ ಆಗುತ್ತೆ ಹೆಂಗೂ ಅಂತ ಗೊತ್ತು. ಹಾಗಾಗಿ ಬೆಳಗ್ಗೆ ಹೊತ್ತು ನಾನು ಲೈಟಾಗಿ ತಿಂತೀನಿ, ರಾತ್ರಿ ಹೊತ್ತು ಅಷ್ಟೇ ಜಸ್ಟ್ ಫ್ರೂಟ್ಸ್ ತಿಂದು ಮಲ್ಕೊಳ್ಳೋದಷ್ಟೇ. ನಾನ್ ವೆಜ್ ತಿಂದಾಗ ಬೆಳಗ್ಗೆ ಮತ್ತು ರಾತ್ರಿ ನಾವು ಊಟನ ಸ್ಕಿಪ್ ಮಾಡ್ತೀವಿ. ಅದು ಸ್ವಲ್ಪ ಹೆಲ್ದಿ ಅಂತ ಅಷ್ಟೇ. ಯಾಕೆಂದರೆ ಈಗ ಬೇಗ ಡೈಜೆಷನ್ ಆಗಲ್ಲ, ಬಿಸಿಲು. ಮಧ್ಯಾಹ್ನಕ್ಕೆ ನನ್ನ ಮಗ ಮನೇಲೇ ಇರ್ತಾನೆ ಅಂತ ಸ್ವಲ್ಪ ಚಿಕನ್ ಸಾರು ಮಾಡಿ ಅವನಿಗೆ ಅಂತ ಚಪಾತಿ ಎಲ್ಲ ಮಾಡಿ ಹೊರಟ್ವಿ. ಇವತ್ತು ನಾನು ಫ್ರೆಂಡ್ ಮನೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ಪವರ್ ತೆಗೆದಿದ್ರ, ಕನ್ಸ್ಟ್ರಕ್ಷನ್ ನಡೀತಾ ಇದೆ, ರಿನೋವೇಷನ್ ಮನೆ ಮೇಲೆ. ಸೊ ಅದಕ್ಕೆ ಅವರು ರಿಪೇರಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಪವರ್ ತೆಗೆದಿದ್ರು. ನಮ್ಮ ಮನೇಲಂತೂ ರೂಮ್ಗಳಿಗೆ ವಿಂಡೋಸೇ ಇಲ್ಲ. ಸೊ ಎಲ್ಲದಕ್ಕೂ ಡಾರ್ಕ್ ಕತ್ತಲೆ, ನನಗಂತೂ ಏನು ಮಾಡೋಕ್ಕೂ ಆಗಲ್ಲ. ಹಾಗಾಗಿ ಚೀಟಿ ಎತ್ಕೊಂಡು ಈಗ ಸೌಮ್ಯವ್ರ ಮನೆಗೆ ಬಂದು ರೆಡಿ ಆಗ್ತಾಯಿದ್ದೀನಿ. ಇನ್ನೇನು ಮಾಡೋಕ್ಕಾಗುತ್ತೆ? ಇಲ್ಲಾಂತಂದರೆ ತುಂಬ ಪ್ರಾಬ್ಲಮ್ ಆಗ್ಬಿಡೋದು. ಸದ್ಯ ಹೆಂಗೋ ಇವ್ರ ಮನೆ ಇರೋದ್ರಿಂದ ಬಚಾವಾಗ್ಬಿಟ್ಟೆ ಅಂತ ಅಂದ್ಕೊಳ್ತೀನಿ. ಎಷ್ಟು ಬೇಜಾರಾಗೋಯ್ತು ಅಂದರೆ ಅಟ್ಲೀಸ್ಟ್ ಅವರು ಇನ್ಫಾರ್ಮ್ ಮಾಡಬೇಕಾಗಿತ್ತಲ್ವ ನಮಗೆ. ಇನ್ಫಾರ್ಮ್ ಮಾಡಿರಲಿಲ್ಲ. ಹೆಂಗೋ ರೆಡಿ ಆಗ್ತಾ ಇದ್ದೀವಿ. ಗೈಸ್, ಇವಳು ರೆಡಿ ಆಗ್ತಿದ್ದಾಳೆ ಯಾವುದೋ ಟೆಂಪಲ್ಗೆ ಅಂತ. ಆನ್ ದ ವೇ ಇವಳನ್ನ ಎತ್ತಾಕ್ಬಿಟ್ಟು ನಾವು ಹೋಗೋ ಅಂಥದ್ದು. ಆದರೆ ಜೊತೆಗೆ ಅವಳು ಬರಲ್ಲ, ನಾವು ಹೋಗೋ ಕಡೆಗೆ ನಾವೇನು ಮಾಡೋಣ? ನಿಮ್ಮ ನಾನ್ ವೆಜ್ ತಿಂತೀರಾ? ಬಾರೆ ವೆಜ್ಜೇ ಕೊಡಿಸ್ತೀನಿ ಅಂದೆ. ಕೊಡ್ತೀನಿ ಅಂದರೆ ಬರಲ್ಲ ಅಂದ್ಲು. ನಾನೇನು ಮಾಡಲಿ? ಇಲ್ಲ, ಅವಳೆಲ್ಲ ಹೋಗ್ಬೇಕಂತೆ. ಸರಿ, ಹಂಗೆ ಓಡೋಣ ಅಂತ. ಅವರು ಆನ್ ದ ವೇ ಬಿಡ್ತಾರಂತೆ ನಮ್ಮನ್ನ, ಅದಕ್ಕೆ ನಾವು ಹಂಗೆ ಡ್ರಾಪ್ ಆಗ್ತೀವಿ.
ನೋಡಿ ಗೈಸ್, ಬಳೆ ಕೇಳಿದೆ, ಒಂದು ಬಳೆ ಕೊಡೆ, ನಾನು ಏನು ತಂದಿಲ್ಲ ಅಂತ. ಅದಕ್ಕೆ ಇವಳು ಬಳೆ ಸ್ಟೋರೇ ಇಟ್ಟಿದ್ದಾಳೆ. ರಿಯಲಿ ನೈಸ್. ಹಿಂಗ ಈ ಸ್ಯಾರಿಗೆ ಮ್ಯಾಚ್ ಆಗುತ್ತಾ? ಹಾಂ, ಸೂಪರಾಗಿ ಮ್ಯಾಚ್. ಇದೆ. ಎಸ್, ನೈಸ್. ದೊಡ್ಡದಾದ್ರೆ ನನಗಿಂತ ದೊಡ್ಡದ ನಿನ್ನ ಸೈಜು? 2.6. ಆ್ಯಕ್ಚುಲಿ ನನ್ನ ಬಳೆ ಯಾವಾಗಲೂ ಚಿಕ್ಕದೇ ಇರುತ್ತೆ. ಮ್ಯಾಚ್ ಆಗ್ತಲ್ಲ. ಓ ಎಸ್, ಆಗ್ತಾ ಇದೆ. ಸೂಪರ್. ನೋಡಿ, ನಾವು ರೆಡಿ ಆದರೆ ರೂಮ್ ಹಿಂಗಿರುತ್ತೆ, ರೂಮ್ ಕ್ಲೀನ್ ಆದರೆ ನಾವು ಹೆಂಗೆಂಗೋ ಇರ್ತೀವಿ. ಈಗ ಸರ ತೆಗಿತಾ ಇದ್ದಾಳೆ. ನಾನು ಸೀರೆ ಒಂದು ಬಿಟ್ಟು ಇನ್ನೇನೂ ತರಲಿಲ್ಲ, ಯಾಕೆಂದರೆ ನನ್ನ ಪರಿಸ್ಥಿತಿ ಹಂಗಿತ್ತಾ. ನೀವು ನೋಡ್ರಿ, ಬಳೆ ಅಂಗಡಿ ಇದು, ಸರದ ಅಂಗಡಿ ಇದು, ಸರದ ಅಂಗಡಿ ಇದು. ಯಾವ್ದು ಬೇಕು ಸರ? ಅಲ್ಲಿ ಯಾವ್ದಾರು ತೆಗಿ. ಇದಾ ಚಿಕ್ಕದು ಸಾಕ? ನೋಡಿ ಯಾವ್ದಾರು ಬೇರೆ ಇದೆಯಾ ಅಂತ. ವೈಟ್ ಆಗ್ತೀಯಾ? ಅದೇ ಅನ್ಕೋತೀನಿ. ಸಿಲ್ವರ್ದು ಇದೆಯಾ ನೋಡಿಲ್ಲ ಅಂದರೆ. ಇದು ವೈಟ್ ಆಗುತ್ತೆ, ಈ ಬ್ಯಾಂಗಲ್ ಮ್ಯಾಚ್ ಅಷ್ಟು. ನೋಡು, ಇದು ಬೇರೆ. ಭಾಳ ಎಷ್ಟು ನೀಟಾಗಿ ತೋರಿಸ್ಕೊಂಡಿರಳೆ ಗಾಯ್ಸ್. ಇಟ್ಸ್ ಸೊ ಸೂಪರ್. ವಾಂಟ್ ಟು ಸಿಲ್ವರ್ ಕಷ್ಟ. ಇದಾಗ್ತೇನಾ ವೈಟ್ ಪರ್ಲು? ನಂಗೆ ಚಿಕ್ಕದು ಸಾಕು. ಚಿಕ್ಕದ ಕಾಣ್ಬೇಕು ಅದು. ಹಿಂಗೆ ಕಾಣಿಸ್ತಾ ಇದ್ವಿ ಗೈಸ್. ರೆಡಿ ಆದ್ವಿ, ಹೊರಟ್ವಿ. ಎಸ್. ಗಾಗಲ್ಸ್ ಎತ್ಕೊಂಡ್ಯಾ? ತಗೊಂಡೆ. ಹಬ್ಬ, ಈ ಬೇಸಿಗೆಗೆ ಆಚೆ ಹೋಗ್ಬೇಕು ಅಂದ್ರೆ ನಿಜವಲ್ಲೂ ಅದು ಹೆಂಗೆ ಟ್ರಿಪ್ ಹೋಗ್ತಾರೋ ಜನಗಳು ನನಗೆ ಗೊತ್ತಿಲ್ಲ. ಹೆಂಗೆ ಮೇಡಮ್ ಬ್ಲ್ಯಾಕ್ ಹಾಕ್ಕೊಂಡಿದ್ದಾರೆ ಇವತ್ತು. ನನ್ನ ಫೇವ್ರೆಟ್ ಕಲರ್ ಬ್ಲ್ಯಾಕ್. ಹೌದಾ? ಎಸ್. ನೋಡಿ ಗೈಸ್, ಹಬ್ಬ ಇಷ್ಟು ರೆಡಿ ಆಗೋಕ್ಕೆ ಎಷ್ಟು ಪಚಿತಿ ಆಯಿತು ಅಂದರೆ ಗಾಯ್ಸ್, ಇವತ್ತು ಬೇಡ, ನಮ್ಮ ಓನರು ಅವರೇನೋ ಬಿಲ್ಡಿಂಗ್ ಕೆಲಸ ನಡೆಸ್ತಾ ಇದ್ರಲ್ಲ, ಅದಕ್ಕೆ ಅಂತ ಪವರ್ ತೆಗ್ದಿದ್ದಾರೆ. ಅಟ್ಲೀಸ್ಟ್ ನಮ್ಗೆ ಇನ್ಫಾರ್ಮ್ ಮಾಡೋದಲ್ವಾ, ಎಲ್ಲರೂ ಹೋಗ್ಬೇಕಾ, ನಿಮ್ಮ ಫೋನ್ ಚಾರ್ಜ್ ಇದೆಯಾ ಅಥವಾ ಏನು ಕತೆ ಅಂತ. ಏನೂ ಇನ್ಫಾರ್ಮ್ ಮಾಡಿಲ್ಲ. ಕರೆಂಟ್ ತೆಗೆದುಬಿಟ್ಟಿದ್ದಾರೆ. ನಾವು ಹೋಗ್ಬೇಕಾಗಿರೋದು 11 o'clock, ಅವ್ರು ಪವರ್ ತೆಗಿರೋದು 10:30. ನಾವು ಯಾವುದೋ ಕೆಲಸಕ್ಕೆ, ನಾನು ಇವತ್ತೇ ಐಬ್ರೋ ಕೂಡ ಇವತ್ತೇ ಮಾಡಿಸ್ಕೊಬಂದಿದ್ದೀನಿ, ಹೋಗಿರ್ತೀವಿ. ನೆನ್ನೆ ಅವ್ರ ರಜಾ ಅಂತ, ಬರೋವರೆಗೂ ಪವರ್ ಇಲ್ಲ. 10 ನಿಮಿಷ ಹಾಕಿ ನಾನು ರೆಡಿ ಆಗಿಬಿಡ್ತೀನಿ ಅಂತ. ನಿಮಗೆ ಗೊತ್ತು, ಸೆಕೆ ಅಂದರೆ ಸೆಕೆ ಇರೋಕ್ಕಾಗ್ತಿರ್ಲಿಲ್ಲ. 10 ನಿಮಿಷ ಹಾಕಿದ್ರು, ಹಾಕಿದ್ರೆ ಅದರಲ್ಲೂ ಇದು ಮಾಡಿದ್ರು, ಏನಪ್ಪ, ತೆಗೆಯೋದು ಹಾಕೋದು ಮಾಡಿದ್ರು. ಪಾಪ ಅವರು ತೊಂದರೆ, ನಮ್ಮಿಂದನೂ ತೊಂದರೆ ಅಂತ ನನಗೆ ಅನ್ನಿಸ್ಬಿಡ್ತು. ಫೈನಲಿ ಇಲ್ಲ, ನೀವು ಅದೇನೋ ಕೆಲಸ ಮುಂದುವರಿಸ್ಕೊಳ್ಳಿ, ನಾನು ಫ್ರೆಂಡ್ ಮನೆಗೆ ಹೋಗಿ ರೆಡಿ ಆಗ್ತೀನಿ ಅಂತ ಹೇಳಿ ಪಟ್ಟಂತ ಈ ಸೌಮ್ಯ ಮೇಡಮಿಗೆ ಫೋನ್ ಮಾಡಿದೆ. ಇಲ್ಲಿ ಕೂತಿದ್ದಾರಲ್ಲ ಹಿಂದೆ, ಇವ್ರಿಗೆ ಫೋನ್ ಮಾಡಿದೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾವು ತಟ್ಟಂತ ಯಾರು ನಮ್ಮ ತಲೆಗೆ ಬರ್ತಾರೋ ಅದು ಅವರು ಜಾಸ್ತಿ ಕ್ಲೋಸ್ ಅಂತ ಅರ್ಥ. ಅಲ್ಲಿಗೆ ಜಾಸ್ತಿ ಪ್ರೀತಿ ಇರುತ್ತೆ ಅಂತಂದ್ರೆ ಏನು ಯೋಚನೆ ಮಾಡಲ್ಲ, ಹಿಂದೆ ಮುಂದೆ. ಬರ್ತಾ ಇದ್ದೀನಿ ಅಷ್ಟೇ. ಅವಳಿಗೊಂದು ಫೋನ್ ಮಾಡಿ ಬರ್ತಾ ಇದ್ದೀನಿ ಅಂದೆ. ಬಾ ಬೇಬಿ ಅಂದ್ಲು. ಸರಿ ಹೋದೆ. ಏನು ಅವಸ್ಥೆ ಅಂತೀರಾ, ಅಲ್ಲಿ ಬೇರೆ ರೋಡ್ ಬ್ಲ್ಯಾಕ್ ಆಗಿದೆ, ಸ್ಯಾರಿ ಹಾಕೊಂಡಿದ್ದೀನಿ, 2 ವೀಲರ್ ಓಡ್ಸೋಕ್ಕಾಗ್ತಾ ಇಲ್ಲ, ಪಚಿತಿ ಎದ್ದೋಯ್ತು. ಅದಾದಮೇಲೆ ಸೆಕೆ ಬೇರೆ, ಅಲ್ಲಿ ನೋಡಿದ್ರೆ ರೋಡ್ ಬ್ಲ್ಯಾಕ್ ಮಾಡಿದ್ದಾನೆ. ಇನ್ನೇನು ಒಬ್ಳು ಬಂದು ನನಗೆ ಗುದ್ದಬೇಕು, ಸದ್ಯ ಗುದ್ದಲಿಲ್ಲ. ಗುದ್ದಿದ್ರೆ ಎಲ್ಲೂ ಹೋಗೋಕ್ಕಾಗ್ತಿರ್ಲಿಲ್ಲ ಅಷ್ಟೇ. ಆಮೇಲೆ ಮೇಡಮ್ ಮನೆಗೆ ಬಂದು, ನಿಜ ಹೇಳಿ ನಾನು ಏನೂ ತೊಗೊಂಡು ಬಂದಿಲ್ವಾ, ಕರೆಂಟು ಇಲ್ಲ ಅಂದ್ಬಿಟ್ಟು ಕತ್ಲೆ ಹುಡ್ಕೋಕ್ಕಾಗಲ್ಲ ಅಂತ ರಪ್ಪ ಅಂತ ಒಂದು ಸೀರೆ ಬ್ಲೌಸ್ ಹಾಕ್ಕೊಂಡು ಈ ಇಯರಿಂಗ್ ಒಂದು ಹಾಕ್ಕೊಂಡು ಓಡಿ ಬಂದೆ ಅಷ್ಟೇ. ಆಮೇಲೆ ಎಲ್ಲ ಮಿಕ್ಕಿದ್ದೆಲ್ಲ ನೋಡಿ, ಮಿಕ್ಕಿದ್ದೆಲ್ಲ ಇವಳ್ದಂತೆ. ಅಯ್ಯೋ ರಾಮ, ಇವಳು ಮರ್ಯಾದೆ ಕಳಿತೇವೆ ನನಗೆ. ಇಲ್ಲ, ನಂಗೇನು ಬೇಜಾರಿಲ್ಲ. ಇಲ್ಲಪ್ಪ, ಎಲ್ಲ ಅವಳ್ದೇನೆ. ಇದೊಂದು ಬಳೆ ಅವಳ್ದು ಅಷ್ಟೆ, ಇನ್ನೇನು ಇಲ್ಲ. ಬಳೆ ತಂದಿರಲಿಲ್ಲ. ಆಮೇಲೆ ಈ ಸರನ್ನು ಅವಳ್ದು. ಪಚಿತಿ ಲಾಗು ಕೊಟ್ಟಿದ್ದೀನಿ ಬೇಬಿ. ಪಾಪ ಬಂದ ತಕ್ಷಣ ಅವ್ರ ಮಗಳು ಆಂಟಿ ಬನ್ನಿ ಅಂತೇಳಿ ಕೂಲರ್ ಹಾಕಿ ಫ್ಯಾನ್ ಹಾಕಿ ಮಗು ಅದು ಕೋಲ್ಡ್ ವಾಟರ್ ಬೇರೆ ಕೊಡ್ತು. ಆಂಟಿ ಕೂಡ ನನ್ನ ಅವಸ್ಥೆ ನೋಡ್ದೆ ಕಾಡು ಚಿತ್ರ ಆಗ್ಬಿಟ್ಟಿದ್ದೆ. ಅಯ್ಯೋ ರಾಮ, ಇವತ್ತು ನನಗೆ ಬೇಡ, ನಮ್ಮ ಓನರ್ ಆಂಟಿಗೆ 10 ನಿಮಿಷ ನೀವು ಇನ್ಫಾರ್ಮ್ ಮಾಡಿದರೆ ನಾನು ರೆಡಿ ಆಗ್ಬಿಡ್ತಾ ಇದ್ದೀನಿ ಅಲ್ವಾ ಅಂತ.
ಹೌದಾ ಅಂಥವ್ರೆಷ್ಟು ಇದಂಗೆ ತಗೋತಾರೆ ಅಂದರೆ ಅದಕ್ಕೆ ಹೇಳೋದು ಬೆಂಗಳೂರಲ್ಲಿ ಸ್ವಂತ ಮನೆ ಇರಬೇಕು ಅಂತ. ಇಲ್ಲಾಂದರೆ ಇವೆಲ್ಲ ಅನುಭವಿಸ್ಬೇಕಾಗುತ್ತೆ. ಬಟ್ ಒಳ್ಳೆಯವರೇ ಏನೂ ಮಾಡೋಕ್ಕಾಗಲ್ಲ. ನಮ್ಮಿಂದ ತೊಂದರೆ ಬೇಡ ಅಂತ ನಾನು ಚಾನ್ಸ್ ತೊಗೊಂಡಿಲ್ಲ, ಹೊರಟ್ಬಿಟ್ವಿ ಅಲ್ಲಿಂದ. ಓಕೆ, ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಸಿಗ್ತೀವಿ. ಟ್ವಿನ್ನಿಂಗು ಅದೇ ಕಲರ್. ಇವ್ರದ್ದು ಜಗಳ ಶುರುವಾಯಿತು. ಕುತ್ಕೊಂಡ ತಕ್ಷಣ ಮಾಡಲ್ಲ ಆಯ್ತಾ? ಊಟ ಮಾಡಲ್ಲ ಬೇಡ ಯಾಕೆ? ಬೇಡ ನಾವೇನಾದ್ರೆ ನಿಮ್ ಮರ್ಯಾದೆ ತೆಗ್ದಿದೀವ? ಊಟ ಮಾಡಬೇಡಿ ಅಂತ ನೀವು ತಾನೇ ಲೊಕೇಶನ್ ಕೇಳಿದ್ದು. ಅದೇ ಮತ್ತೆ ನಿಮ್ಗೆ ಕರ್ಕೊಂಡು ತೋರಿಸ್ಬೇಕಲ್ಲ, ಅದಕ್ಕೆ ಲೊಕೇಶನ್ ಬೇಕಲ್ಲ. ನಾವೇನಾದ್ರೂ ಅಂದ್ವಾ? ಒಳ್ಳೆ ಕಥೆ ಆಯ್ತಲ್ಲಪ್ಪ. ಎಲ್ಲದಕ್ಕೂ ನಾನೇ ಕಾರಣ ಆಗ್ಬಿಟ್ಟಿದೀನಿ ನಡುವೆ. ನಮ್ಮ ಮಂಜು ಬೀಗ್ರೂಟದ ಹಾಲ್ಗೆ ಹೋಗಿ ಫೋಟೋ ತೆಗೆಸ್ಕೊಂಡ್ವಿ. ಮೊದಲು ನಾವು ಬೀಗ್ರೂಟಕ್ಕೆ ಹೋದ್ವಿ. ಅಲ್ಲಿ ಊಟ ಬೇಡ ಅಂದ್ವಿ. ಅವರು ಇಲ್ಲ ಸ್ವಲ್ಪ ಊಟ ಮಾಡಲೇಬೇಕು ಅಂತ ಹಿಂಸೆ ಮಾಡಿದ್ರು. ಅದಕ್ಕೋಸ್ಕರ ಒಂದೊಂದು ಸಿಂಗಲ್ ಇಡ್ಲಿ ಬೋಟಿಗೆ ಹೋಗಿ ತಿನ್ಬಿಡೋಣ ಅಂತ ನಾವು ಹೆಂಗಿದ್ರು ನಾನು ರಾಗಿ ಅಂಬ್ಲಿ ಕುಡ್ದಿದ್ದೆ ಬೆಳಗ್ಗೆ ತಿಂಡಿಗೆ. 11:30 ಆಗೋಗಿತ್ತ. ಸರಿ ಹೊಟ್ಟೆ ಹಸ್ತಿತ್ತು. ಬ್ರೇಕ್ಫಾಸ್ಟ್ ಇಲ್ಲಿ ಮುಗಿಸ್ಕೊಳ್ಳೋಣ ಬಿಡು ಅಂಥೇಳಿ ಬ್ರೇಕ್ಫಾಸ್ಟಲ್ಲಿ ಮುಗಿಸಿದ್ವಿ. ಊಟನೂ ಕೂಡ ಅಲ್ಲೂ ತುಂಬಾ ಚೆನ್ನಾಗಿತ್ತು. ಅಲ್ಲೂ ಊಟ ಚೆನ್ನಾಗಿತ್ತು. ಚೆನ್ನಾಗಿ ತಿಂದು ಮುಂದೆ ಹೊರಟ್ವಿ. ಊಟ ಬೆಳಗ್ಗೆ ಹೋಗೋಣ ಅಂದ್ರೆ ತಿಂದು ಚೀರ ತೊಗೊಂಡು ಕುಡ್ತಾಯಿತ್ತು. ಯಾಕೆಂದರೆ ಇನ್ನೊಂದು ಕಡೆ ಹೋಗ್ಲಿಕ್ಕೆ ಡೈಜೆಷನ್ ಆಗಬೇಕಲ್ಲ. ಎಂಥ ತಲಾಟೆಗಳಿದ್ದೀವಿ ಅಂದರೆ ನಾವು, ಅಬ್ಬ ದೇವ್ರೆ. ಇವಾಗ ಬೀಗ್ರೂಟಕ್ಕೆ ಹೋಗಿದ್ವಲ್ಲ, ಅವರು ಮಹೇಶ್ ಅಂತ, ಅವರ ತಮ್ಮನ ಮಗಳು ಮದುವೆನೇ ಇಷ್ಟು ಮಾಡಿ ಕರೆದು ಊಟಕ್ಕೆ ಹಾಕಿದ್ರು. ಇನ್ನು ಮಗನ ಮದುವೆ ಮಾಡಿದಾಗಂತೂ ನಮಗೆ ಬಿಡೋದೇ ಇಲ್ವೇನೋ ಗೊತ್ತಿಲ್ಲ. ಅದು ಯಾವ ಥರ ಕರೀತಾರೋ. ಇಂಥವ್ರು ಇರ್ತಾರೆ ಅಂತ ಅನ್ಸುತ್ತೆ ಒಂದೊಂದು ಸಲ. ನಾವು ಎಂತೆಂಥ ದರಿದ್ರದವ್ರನ್ನ ನೋಡ್ಬಿಟ್ಟಿದ್ದೀವಿ ಇವರು. ಇದೇ ನೋಡಿ ಸಾಸಿವೆ ಘಟ್ಟ ಅಂತ. ಇದು ಊರಬ್ಬ ನಡೀತಾ ಇದ್ದಿದ್ದು. ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ 50 ವರ್ಷ ಆಗಿತ್ತಂತೆ ಊರಬ್ಬ ನಡೆದು. ಹಾಗಾಗಿ ಇಲ್ಲೆಲ್ಲರೂ ಊರ ಜನ ಎಲ್ಲರೂ ಅವ್ರ ನೆಂಟರನ್ನ, ಸಂಬಂಧಿಕರನ್ನ, ಫ್ರೆಂಡ್ಸ್ನ ಅಥವಾ ಅಕ್ಕಪಕ್ಕದ ಮನೆಯವ್ರನ್ನ ಎಲ್ಲರನ್ನೂ ಪ್ರೀತಿಯಿಂದ ಕರೆದು ಪ್ರತಿಯೊಬ್ಬರ ಮನೆಯಲ್ಲೂ ಪೆಂಡಲ್ಗಳನ್ನ ಹಾಕ್ಕೊಂಡು ಮಾಡ್ತಾ ಇರೋಂಥದ್ದು. ಇನ್ನೊಂದೇನಂದರೆ ಎಷ್ಟು ಚೆನ್ನಾಗಿದೆ. ಹಳ್ಳಿಲೂ ಎಷ್ಟು ಒಳ್ಳೆ ಮನೆ. ಬೈಕ್ಗಳು ಜನಗಳು ಓಡಾಡ್ತಾರೆ, ಇದು ಬರೀ ಕಾರ್ಗಳೇ ಓಡಾಡ್ತವೆ. ಕಾರ್ಗಳು ಯಪ್ಪ ಹುಸಿ ಕಾರ್ ಬಂದವ. ತುಂಬಾ ಏನ್ ಹೇಳಿದನ್ ಗೊತ್ತಾ? ಗೋಲ್ಡ್ ಖರೀದಿ ಮಾಡ್ಬೇಡಿ. ನಮ್ದು ಓನ್ ಕಾರಲ್ಲಿ ಜಾಸ್ತಿ ಓಡಾಡ್ಬೇಡಿ. ಎಸ್ ಊಬರ್ ಮತ್ತೆ ಏನು ಓಲಾ ಅಲ್ಲಿ ಓಡಾಡಿ ಅಂತನಾ? ಒಬ್ಬೊಬ್ರೆ ಆದ್ರೆ ಓನ್ ಕಾರಲ್ಲಿ ಓಡಾಡ್ಬೇಡಿ. ಅದೇ ವೇಸ್ಟ್ ಆಗ್ತಾ ಇದೆ. ಇದು ಪೆಟ್ರೋಲ್ ವೇಸ್ಟ್ ಆಗುತ್ತೆ ಅಂತ ಮೇ ಬಿ. ಪೆಟ್ರೋಲ್ ಡೀಸೆಲ್ ಎಷ್ಟು ಉಳಿಸ್ತೀವೋ, ಗೋಲ್ಡ್ ಎಷ್ಟು ನಾವು ಖರೀದಿ ಮಾಡೋದ್ ಕಮ್ಮಿ ಮಾಡ್ತೀವೋ ಅಷ್ಟೇ ಪೆಟ್ರೋಲ್ ಡೀಸೆಲ್ ರೇಟ್ ಕಮ್ಮಿ ಆಗುತ್ತೆ ಅಂತ, ಉಳಿತಾಯ ಮಾಡ್ತೀವಿ ಅಂತ. ನೋಡಿ, ಮೋದಿ ಅವರು ಹೇಳಿದಾರೆ ಚಿನ್ನ ಖರೀದಿ ಮಾಡ್ಬೇಡಿ ಅಂತ. ದಯವಿಟ್ಟು ಯಾರು ಖರೀದಿ ಮಾಡ್ಬೇಡಿ. ಇಲ್ಲಿ ನೋಡಿ ಯಾರ್ದೋ ಮನೆಗೆ ಯಾರ್ದೋ ಮನೆಗೆ ಬಂದಿರೋ ಅಂತ ವೆಹಿಕಲ್. ಇದು ಸಾಸಿವೆ ಘಟ್ಟ ಊರು. ಮುಂದಕ್ಕಿಲ್ಲ, ಮುಂದಕ್ಕೆ ಕಾರ್ ಬಿಡ್ತಾ ಇಲ್ಲ, ಅದಕ್ಕೆ ಯಾರ್ದೋ ಮನೆಗೆ ಬಂದಿರೋದಲ್ಲ. ಅದೇ ಊರ್ದೇ ಕಣ್ರಿ. ನಡ್ಕೊಂಡು ಹೋಗ್ಬೇಕು ಇಲ್ಲಿಂದ ನಾವು. ಓಕೆ ಫೈನ್, ವಾಕಬಲ್ಲ. ಎಸ್ ಏನು ಮಾಡೋದು, ತಿಂದಿದಾರೋ ಅರಗ್ಲಿ, ನಂಗೇನು ಬೇಜಾರಿಲ್ಲ. ನಮ್ಮ ಇಲ್ಲೇ ಇಳಿಸ್ರಿ. ಇಳ್ಕೊಳ್ರಿ ಬೇಗ ಪಟ್ ಅಂತ. ಇಷ್ಟೊತ್ತವರೆಗೂ ಎಸಿಲಿದ್ವಿ, ಗೊತ್ತಾಗಿಲ್ಲ. ಇವಾಗ ಆಚೆ ಇಳಿದ್ವಿ. ಈಗ ಗೊತ್ತಾಗ್ತಾ ಇದೆ ಊರ ಹಬ್ಬ, ಮಾರಿ ಹಬ್ಬ ಎಲ್ಲ ಜಾತ್ರೆ. ಅಂತೂ ಇಂತೂ ಅವರು ಇರೋ ಅಂಥ ಸ್ಥಳಕ್ಕೆ ನಾವು ಹುಡ್ಕೊಂಡು ಬಂದ್ವಿ. ಏಕೆಂದರೆ ನಾವು ಫಸ್ಟ್ ಟೈಮ್ ಹೋಗಿರೋದ್ರಿಂದ ಗೊತ್ತಿರಲಿಲ್ಲ. ದೊಡ್ಡದಾಗಿ ಪೆಂಡಲ್ನ ಹಾಕ್ಸಿದ್ರು. ಮಳೆ ಬಂದರೂ ಊಟಕ್ಕೆ ತೊಂದರೆ ಆಗಬಾರ್ದು ಅಂತ ಸುಮಾರು ಅವರು ಖರ್ಚು ಮಾಡಿರೋ ಅಂಥದ್ದು. ಎಲ್ಲೆಲ್ಲಿಂದನೋ ತುಂಬ ಜನನ ಕರೆಸಿದ್ರು. ರಾಜಕಾರಣಿ ಆಗಿರೋದ್ರಿಂದ ಎಲ್ಲರೂ ಬೇಕಲ್ವ. ಮತ್ತು ಸಪ್ರೇಟಾಗಿ ಅವ್ರ ಪೆಂಡಲ್ ಒಳಗಡೆ ಈ ಥರ ದೇವ್ರನ್ನ ಕೂರಿಸಿ ಆರತಿ ಎಲ್ಲ ಮಾಡೋ ಅಂಥದ್ದು ಮಾಡಿಸಿದ್ರು. ಅದು ಜೋರಾಗಿ ದೇವಸ್ಥಾನದ ಮುಂದೆ ಕೊಂಡ ತುಳಿಯೋದಾಗಿರ್ಬೋದು,
ಎಲ್ಲನೂ ಚೆನ್ನಾಗಿ ವ್ಯವಸ್ಥೆ ಮಾಡಿದರು. 3 ದಿನ ನಡೆಯೋಂಥ ಹಬ್ಬ. ಒಂದಿನ ಆರತಿ, ಒಂದಿನ ತಂಬಿಟ್ಟು ಆರತಿ, ಒಂದಿನ ನಾನ್ ವೆಜ್ ಊಟ, 2 ದಿನ ಸಿಹಿ ಊಟ. ನೋಡಿ ಪ್ರತಿಯಲ್ಲಿ ತುಂಬ ದೇವಸ್ಥಾನಗಳಿತ್ತು ಆ ಊರಲ್ಲಿ. ಪ್ರತಿಯೊಂದಕ್ಕೂ ಅಲಂಕಾರಗಳನ್ನ ತುಂಬ ಚೆನ್ನಾಗಿ ಮಾಡಿದರು. ನಾನು ಆವಾಗಲೇ ಹೇಳ್ದಂಗೆ 50 ವರ್ಷಕ್ಕೊಂದು ಸತಿ ಈ ಹಬ್ಬ ನಡೆದಿರೋದ್ರಿಂದ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿರೋಂಥದ್ದು. ನಾನು ಹೇಳಿದ್ನಲ್ಲ ಜಾತ್ರೆ ಅಂತ, ನೋಡಿ ಹೆಂಗಿದೆ ಆ ಊರು ಅಂತ. ನಾನು ಅದು ಬೆಂಗಳೂರಿಗೆ ಸೇರಿದಂಗಿದೆ, ಸಾಸಿವೆ ಘಟ್ಟ ಬ್ಯಾಂಗ್ಳೂರೇ ಬರುತ್ತೆ, ಬಟ್ ಸ್ವಲ್ಪ ಹಳ್ಳಿ ಥರನೂ ಇದೆ. ಎಲ್ಲ ಡೆವಲಪ್ ಆಗಿರೋ ಅಂಥ ಊರು. ತುಂಬ ಮನೆಗಳು, ದೊಡ್ಡ ದೊಡ್ಡ ಮನೆಗಳಿತ್ತು ಅಲ್ಲಿ, ನಾವು ನೋಡಿದ್ವಿ ಅದೊಂದು. ಇಲ್ಲಿ ಊಟ ಕುತ್ಕೊಂಡ್ವಿ ಗುರಪ್ಪದಲ್ಲಿ. ಇಲ್ಲಂತೂ ತುಂಬ ಚೆನ್ನಾಗಿ ಮಾಡಿಸ್ಯಾರೆ. ಅಯ್ಯೋ ದೇವ್ರೇ, ನಿಮ್ಮ ಫೋನಲ್ಲಿ ಮಾಡ್ರಿ ಚೆನ್ನಾಗಿ ಬರುತ್ತೆ. ಚೆನ್ನಾಗಿದೆ. ನಿಧಾನಕ್ಕೆ ತಿಂತೀನಪ್ಪ ನಾನಂತ. ಹಾಂ ಸ್ವಲ್ಪ ಹಾಕ ಪಾಯಸ. ಇಲ್ಲಿ ಬರೋ ಇಡ್ಲಿ ಬೇಡ, ಒಂದು ಹಾಕ್ಸ್ಕೊಳ್ಳೋಣ ಸರ್. ಬೇಡ ಹುಡುಗಿ ನೋಡು, ನಂಗೆ ಹಾಕಿ ಸಾಕು 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 ಹಾಕಿ. ವ್ಲಾಗ್ ಮಾಡ್ತಾ ಇದ್ದೀವಪ್ಪ ನಾವು. ಈ ಫ್ಯಾನ್ ಇರೋದ್ರಿಂದ ಊಟ ಮಾಡೋಕ್ಕೆ ಅನುಕೂಲ ಆಯಿತು. ಎಲ್ಲಾದರೂ ತೊಗೊಂಡೋಗ್ಬೋದು, ಹ್ಯಾಂಡಿಯಾಗಿದೆ. ತುಂಬ ಚೆನ್ನಾಗಿ ಅನಿಸುತ್ತೆ ನಾನ್ ವೆಜ್ ಊಟ ಇದ್ದಾಗ. ಅಲ್ಲಿ ಹೋದ್ಮೇಲೆ ಗೊತ್ತಿರೋ ಫ್ರೆಂಡ್ಸು ಸಿಕ್ಕರು, ಅದೊಂಥರ ಖುಷಿ ಆಯಿತು. ಹಂಗೆ ಅಲ್ವಾ, ಆಕಸ್ಮಿಕವಾಗಿ ಯಾರು ಸಿಕ್ಬಿಡ್ತಾರೆ ಅಂದರೆ ನಮಗೆ ಭಾಳ ಖುಷಿ ಆಗುತ್ತೆ ತುಂಬ ದಿವಸ ಆದಮೇಲೆ ನೋಡಿದ್ರೆ. ಇನ್ನೊಂದೇನೆಂದರೆ, ಯಾರು ಅನ್ನದಾನ ಮಾಡ್ತಾರೋ, ಅನ್ನ ಹಾಕಿಸ್ತಾರೋ ಅವ್ರ ಕುಟುಂಬ ಯಾವತ್ತಿಗೂ ಕೆಡಲ್ವಂತೆ. ಅನ್ನೋದಾತ ಸುಖೀ ಭವ ಅಂತ ಹೇಳಿ ಅವ್ರ ಫ್ಯಾಮಿಲಿ ಯಾವಾಗಲೂ ಚೆನ್ನಾಗಿರಲಿ ಅಂತ ನಾವಿಲ್ಲಿ ಹಾರೈಸ್ತೀವಿ ಅವ್ರಿಗೆ. ಬೀಗ್ರೂಟ, ಊರಬ್ಬ ಎಲ್ಲ ಮುಗೀತು. ಅವರು ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಕಳಿಸಿದ್ರಪ್ಪ ತುಂಬ ಚೆನ್ನಾಗಿ. ಬರ್ತಾಯಿರಿ ಯಾವಾಗಲೂ ಹಿಂಗೆ ಅಂತ ನಾನು ಅದನ್ನೇ ಹೇಳೋದಲ್ವ. ಒಂಥರ ಭಾಳ ಖುಷಿ ಆಯಿತು. ನಾವು ಹೊರಟಾಗ ಒಂದು 4 o'clock ಆಗಿತ್ತು ಅಲ್ಲಿಂದ. ಯಾರೆಲ್ಲ ಈ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಕೆಲವರು ನನಗೆ ಹೇಳ್ತಾರೆ, ನೀನು ಯಾಕೆ ನೇರೋ ವ್ಲಾಗ್ಸ್ ಅಂತ ಇಟ್ಟೆ ನಿನ್ನ ಚಾನಲ್ ನೇಮ್ನ, ತಿಂಡಿಪೋತಿ ಚಾನಲ್ ಅಂತ ಇಟ್ಟಿದ್ರೆ ಬೇಗ ವೈರಲ್ ಆಗ್ತಾಯಿತ್ತು ಅಂತ. ನನಗೆ ನಗು ಬಂತು ಅದನ್ನು ಕೇಳಿದಾಗ. ಒಂಥರ ಅವ್ರವ್ರ ಒಪಿನಿಯನ್ ಹೇಳ್ತಾರಲ್ಲ, ಖುಷಿ ಆಗುತ್ತೆ. ಇಟ್ಸ್ ಓಕೆ. ಎಲ್ಲ ಇದನ್ನು ಕ್ಲಿಕ್ ಆದಾಗ ಅದೊಂಥರ ಇನ್ನೊಂದು ಚಾನಲ್ನ ಓಪನ್ ಮಾಡೋ ಶಕ್ತಿಯ ಭಗವಂತ ನನಗೆ ಕೊಡಲಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಎಲ್ಲರಿಗೂ ಧನ್ಯವಾದಗಳು.